ಶುಭ ದಿನದ ಆಚರಣೆಗಾಗಿ ಜಾಗೃತ ಪಕ್ಷಿಯಂತೆ ಕಾಯುತ್ತಿದ್ದ ನಮಗೆಲ್ಲ ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದ ದೇವರು ಈ ಸಂಭ್ರಮಕ್ಕೆ ಪೂರ್ವಭಾವಿಯಾಗಿ ನಾವು ಆಯೋಜಿಸಿದ ಸರ್ವ ಕಾರ್ಯಗಳಲ್ಲಿಯೂ ನಮ್ಮನ್ನು ಹರಸಿದ್ದಾರೆ.
सबका स्वागत हम करते हैं। हम करते हैं स्वागत करते हम स्वागत करते हम दिल से सबका स्वागत हम करते हैं स्वागतम 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 अर्जुनन फ्रांसिसन धर्म भगिनियर संस्थೆಯ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಅತಿ ವಂದನೀಯ ಭಗಿನಿ ಲೆನಿಟಾ ಡಿಸೋಜ, ಬೆಳ್ತಂಗಡಿಯ ಪ್ರಸಿದ್ಧ ನ್ಯಾಯ
ಆಧರಿಸಿದ ಆಸನಗಳನ್ನು ಸ್ವೀಕರಿಸಲು ವಿನಂತಿ. ಸರ್ವೇಶ್ವರನ ಸ್ತುತಿಯನ್ನು ಸಾರುತ್ತಿದೆ. ಮನವೆನ್ನ ಉದ್ಧಾರಕ ದೇವನೆನೆದು ಆನಂದಿಸುತ್ತದೆ. ಸಂತ ಲೂಕರ ಶುಭವಾರ್ತೆ ಅಧ್ಯಾಯ 1 ವಾಕ್ಯ 47. ಹೋಲಿ ರಿಡೀಮರ್ ಚರ್ಚ್ ಬೆಳ್ತಂಗಡಿ ಇದರ ಶತಮಾನೋತ್ತರ ಬೆಳ್ಳಿ ಹಬ್ಬದ ಸಮಾರೋಪ ಕಾರ್ಯಕ್ರಮ, ನೂತನ ದೇವಾಲಯ, ಜುಬಿಲಿ ಸಭಾಂಗಣ, ಗುರುಗಳ ನಿವಾಸ ಸ್ಥಾನ ಹಾಗೂ ಗಂಟೆಯ ಗೋಪುರದ ಉದ್ಘಾಟನಾ ಮಹಾ ಸಂಭ್ರಮಗಳ ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರೇ, ಐವರಿ ಕೋಸ್ಟ್ನ ಹಾಗೂ ಗೋಪುರ ರಾಯಭಾರಿಯಾದ ಆರ್ಚ್ ಬಿಷಪ್ ರವರೇ, ಶಿವಮೊಗ್ಗ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷರೇ, ಬೆಳ್ತಂಗಡಿ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷರುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರೇ, ಅರ್ಸುಲೈನ್ ಮಂಗಳೂರು ಧರ್ಮ ಪ್ರಾಂತದ ಮುಖ್ಯಸ್ಥರೇ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮುಖ್ಯಸ್ಥ ಹಾಗೂ ಬೆಳ್ತಂಗಡಿಯ ಖ್ಯಾತ ನ್ಯಾಯವಾದಿಗಳೇ ಹಾಗೂ ಇಲ್ಲಿ ನೆರೆದಿರುವ ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ಸಮಸ್ತ ಭಕ್ತಾಭಿಮಾನಿಗಳೇ, ನಮಗಿಂದು ಸಂಭ್ರಮ ಸಡಗರದ ದಿನ. ಭಗವಂತನ ಪ್ರಭಾವಗಳು ಸುರಿಮಳೆಗೆ ತಲೆಬಾಗಿ ವಂದಿಸುವ ದಿನ. 125 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಧರ್ಮಾಚರಣೆಗಾಗಿ ಬಂಟ್ವಾಳ ತಾಲೂಕಿನ ಅಗ್ರಾರ ಎಂಬ ಧರ್ಮ ಕೇಂದ್ರಕ್ಕೆ ಪ್ರತಿ ರವಿವಾರ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು. ಕ್ರಿಸ್ತ ಶಕ 1870ರಲ್ಲಿ ದಿವಂಗತ ಧರ್ಮಗುರು ವಂದನೀಯ ಬಾಸರವರು ನಡಗ್ರಾಮದ ಮಂಜುಟ್ಟಿಯ ಜಮಲಾಬಾದ್ ಕೋಟೆಯ ಸಮೀಪದಲ್ಲಿರುವ ಅತ್ಯಡ್ಕ ಎಂಬಲ್ಲಿ ಒಂದು ಚಿಕ್ಕ ದೇವಾಲಯವನ್ನು ನಿರ್ಮಿಸಿ ಕ್ರೈಸ್ತ ಭಕ್ತಾದಿಗಳಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸಲು ಅನುವು ಮಾಡಿಕೊಟ್ಟರು. ಕ್ರಿಸ್ತ ಶಕ 1880ರಿಂದ 85ರ ವೇಳೆಗೆ ದಿವಂಗತ ಧರ್ಮಗುರು ಅತಿ ವಂದನೀಯ ಪಾಸ್ಕಲ್ ಮಸ್ಕರನೆಸ್ ರವರ ಮುಂದಾಳುತನದಲ್ಲಿ ನೂತನ ದೇವಾಲಯ ನಿರ್ಮಿತವಾದ ಇದೇ ಸ್ಥಳದಲ್ಲಿ ಈ ದೇವಾಲಯವನ್ನು ಸ್ಥಳಾಂತರಿಸಲಾಯಿತು. ಮುಂದೆ ಕ್ರಿಸ್ತ ಶಕ 1908ರಲ್ಲಿ ದಿವಂಗತ ಧರ್ಮಗುರು ವಂದನೀಯ ಪಿಯಾರ್ ಡಿಸೋಜರ್ ಅವರ ನೇತೃತ್ವದಲ್ಲಿ ಈವರೆಗೆ ದೇವರಿಗೆ ಆರಾಧನೆಗೈಯುತ್ತಿರುವ ಚರ್ಚ್ ಕಟ್ಟಡ ನಿರ್ಮಾಣವಾಯಿತು. ಕೇವಲ 100 ಕುಟುಂಬಗಳಿಂದ ರೂಪಿತವಾದ ಬೆಳ್ತಂಗಡಿ ಹೋಲಿ ರಿಡೀಮರ್ ದೇವಾಲಯ ಈಗ 650 ಕುಟುಂಬಗಳ ಆಧ್ಯಾತ್ಮಿಕ ಅವಶ್ಯಕತೆಗೆ ಸ್ಪಂದಿಸುತ್ತಿದೆ. ಎಲ್ಲ ನನ್ನ ಭಕ್ತಾದಿಗಳ ಬೇಡಿಕೆ ನೂತನ ದೇವಾಲಯದ ನಿರ್ಮಾಣದ ಬಗ್ಗೆ ಆಗಿತ್ತು. ಈ ಬೃಹತ್ ಯೋಜನೆ ನನ್ನಿಂದ ಸಾಧ್ಯವೇ ಎಂಬ ಸಂಶಯ ಮಾಡಿದರು. ಸಮಸ್ತ ಬಾಂಧವರ ನೆರವಿನಿಂದ ಈ ಕನಸು ನನಸಾಗಲು 2010 ಜನವರಿ 13ರಂದು ನಮ್ಮ ಆತ್ಮೀಯ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಎಲೋಸಿಸ್ ಪೌಲ್ ರವರು ಬುನಿಯಾದಿ ಕಲ್ಲನ್ನು ಆಶೀರ್ವದಿಸಿ ಈ ಕಾರ್ಯಕ್ಕೆ ಚಾಲನೆ ನೀಡಿದರು. ಅಂದಿನಿಂದ ನಿರಂತರವಾಗಿ ಈ ಕ್ಷಣದವರೆಗೆ ನಮ್ಮ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ 21 ವಾರ್ಡ್ಗಳ ಗುರಿಕಾರರು, ವಿವಿಧ ಸಮಿತಿಯ ಸಂಚಾಲಕರು ಹಾಗೂ ಚರ್ಚ್ ಪಾಲನಾ ಪರಿಷತ್ ಸದಸ್ಯರು, ಎಲ್ಲ ಭಕ್ತಾದಿಗಳು ತನ್ಮನದ ಸಹಕಾರದಿಂದ ಶ್ರಮಿಸಿದ ಫಲವಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ಒಂದು ಅತಿ ಸುಂದರವಾದ ದೇವಾಲಯ
ಹಾಗೂ ಆಕರ್ಷಣೀಯವಾದ ದೇವಾಲಯ ನಮ್ಮಿ ಭಕ್ತಗಳಿಗೆ ಒದಗಿಸಲು ಹಾಗೂ ನಿರ್ಮಾಣವಾದ ಹೆಗ್ಗಳಿಕೆಗೆ ನಾವು ಪಾತ್ರರಾಗಿದ್ದೇವೆ. ಅಂಗಣಕ್ಕೆ ಆಗಮಿಸಿದ್ದೇವೆ. ಸಭಾ ಕಾರ್ಯದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋಜ ಅವರು ಅಲಂಕರಿಸಿದ್ದಾರೆ. ಚಿಂತನಶೀಲರು ಸರ್ವರ ಗೌರವ ಅಭಿಮಾನಕ್ಕೆ ಹೆಮ್ಮೆಗೆ ಪಾತ್ರರಾದವರು ಅವರು ಕಾರ್ಯಕರ್ತರಾಗಿರುವರು. ಪಾಲನಾ ಸಮಿತಿಯ ಸದಸ್ಯರು, ಸಮಸ್ತ ಕ್ರೈಸ್ತ ಬಾಂಧವರು ಹಾಗೂ ನೆರೆದ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರಿಗೆ ಚರ್ಚ್ ಪಾಲನಾ ಪರಿಷತ್ತಿನ ಮಾಜಿ ಉಪಾಧ್ಯಕ್ಷರ ಕಾಡಿಗೆ ನವಿಲು ಚಂದ, ಬೆಳ್ತಂಗಡಿಯಲ್ಲಿ ಹುಟ್ಟಿ ಬೆಳೆದು ವಿದ್ಯೆ ಪಡೆದು ಗುರುಪಟ್ಟ ಸ್ವೀಕರಿಸಿ ಧರ್ಮಾಧ್ಯಕ್ಷರಾಗಿ ಕ್ರೈಸ್ತ ಧರ್ಮದ ಜಗದ್ಗುರು ಪೋಪ್ ಸ್ವಾಮಿಯವರ ರಾಯಭಾರಿಯ ಪಟ್ಟವನ್ನು ಸ್ವೀಕರಿಸಿ ಬೆಳ್ತಂಗಡಿಯ ಕೀರ್ತಿಯನ್ನು ಬಾಣೆತ್ತರಕ್ಕೆ ಏರಿಸಿದ ಪರಮ ಪೂಜ್ಯ ಆರ್ಚ್ ಬಿಷಪ್ ಆಂಬ್ರೋಸ್ ಮಾತಾರವರೇ, ದೇವಾಲಯದ ಕೆಲಸ ಕಾರ್ಯಗಳು ಶಾಂತಿ ನೆಮ್ಮದಿಯಿಂದ ಸಾಗಲಿ ಎಂದು ತಮ್ಮ ಸಹಾಯ ಹಸ್ತವನ್ನು ನೀಡಿ ಗುರಿತುಂಬಿಸಿದ್ದೀರಿ. ತಾಯಿನಾಡಿನ ಜನರ ಕರೆಗೆ ಹೋಗುಟ್ಟು ಮುಖ್ಯ ಅತಿಥಿಗಳಾಗಿ ಸಭೆಯಲ್ಲಿ ಅಲಂಕರಿಸುವ ನಿಮಗೆ ಇದು ತಾಯಿನಾಡಿನ ಪಾಲನಾ ಸಮಿತಿಯ ಪರಿಷತ್ತಿನ ಸದಸ್ಯರು, ಸಮಸ್ತ ಕ್ರೈಸ್ತ ಬಾಂಧವರು ಹಾಗೂ ನೆರೆದ ಸರ್ವರ ಪರವಾಗಿ ಹೃದಯಾಂತರದಿಂದ ಸ್ವಾಗತವನ್ನು ಬಯಸುತ್ತೇನೆ. ಪರಮ ಪೂಜ್ಯ ಆರ್ಚ್ ಬಿಷಪ್ ಅವರಿಗೆ ಒಂದು ದೀಪವು 10 ದೀಪಗಳನ್ನು, 10 ದೀಪಗಳು 100 ದೀಪಗಳನ್ನು, 100 ದೀಪಗಳು 1000 ದೀಪಗಳನ್ನು ಪ್ರಕಾಶಮಾನವಾಗಿ ಬೆಳಗಿಸುವಂತೆ ಶಿವಮೊಗ್ಗದಿಂದ ಆಗಮಿಸಿದ ಧರ್ಮಾಧ್ಯಕ್ಷರುಗಳಾದ ಪರಮ ಪೂಜ್ಯ ಜೆರಾರ್ಡ್ ಐಸಕ್ ಲೋಬೋರ್ ಅವರ ಬಾಳು ದೀಪದಂತೆ ಪ್ರಜ್ವಲವಾಗಿದೆ. ಪವಿತ್ರ ಸಭೆಯ ಸಂದೇಶವನ್ನು ಜನರಿಗೆ ನೀಡುವುದರ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಬಹಳಷ್ಟು ಶ್ರಮವನ್ನು ಪಡುತ್ತಾರೆ. ಇವರ ಧರ್ಮ ಪ್ರಾಂತದಲ್ಲಿ ತಮ್ಮಿಂದ ಸಾವಿರಾರು ಜನರ ಬಾಳು ಬೆಳಗಲಿ ಎಂದು ಹಾರೈಸುತ್ತೇನೆ. ಪರಮ ಪೂಜ್ಯ ಲಾರೆನ್ಸ್ ಮುಕುಯಿ ನಮ್ಮ ನೆರೆಯವರು. ಆಗಾಗ ಈ ನಮ್ಮ ಚರ್ಚ್ ಕೆಲಸವನ್ನು ಮುಂದುವರಿಸ್ತಾ ಇರುವಾಗ ನಮಗೆ ಇಲ್ಲಿ ಭೇಟಿ ಕೊಟ್ಟು ಉರಿದುಂಬಿಸಿ ಆವಾಗ ನಮ್ಮನ್ನು ಪ್ರೋತ್ಸಾಹಿಸಿ ತಾವು ನಮ್ಮೊಂದಿಗೆ ಇದ್ದಿರುವುದೆಂದು ಹೇಳಲು ಬಯಸುತ್ತೇನೆ. ತಮಗೆ ಪಾಲನಾ ಪರಿಷತ್ತಿನ ಸದಸ್ಯರು, ಸಮಸ್ತ ಕ್ರೈಸ್ತ ಬಾಂಧವರಾಗಿ ನೆರೆದರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಪೂಜ್ಯ ಬಿಷಪ್ ಅವರಿಗೆ ಚರ್ಚ್ ಪಾಲನಾ ಸಮಿತಿಯ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಕಾಶ್ಮೀರ್ ಮೆಣಸಸ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವರು. ಇವರ ಜೀವನದ ನಿಘಂಟಿನಲ್ಲಿ ಇಲ್ಲ ಎಂಬ ಪದವಿಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳ ಮುಖಾಂತರ ಅನೇಕರ ಬಾಳನ್ನು ಬೆಳಗಿಸಿದ್ದೀರಿ. ತಮ್ಮ ಆಗಮನ ನಮ್ಮ ಈ ಸಮಾರಂಭಕ್ಕೆ ಸಂತೋಷವನ್ನು ತಂದಿದೆ. ತಮಗೆ ಪಾಲನಾ ಪರಿಷತ್ತಿನ ಸದಸ್ಯರು, ಸಮಸ್ತ ಕ್ರೈಸ್ತ ಬಾಂಧವರು ಹಾಗೂ ನೆರೆದರ ಸರ್ವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಪೂಜ್ಯ ಧರ್ಮಾಧಿಕಾರಿಗಳಿಗೆ ಶ್ರೀ ವಿಜಯ ಸಿಕ್ವೇರ, ಫಾತಿಮಾ ಬಾಳೆಯ ಗುರಿಕಾರರು ಮಾತ್ರವಲ್ಲದೆ ನೂತನ ಚರ್ಚಿನ ಪೋಷಕ ದಾನಿಗಳು ಆದ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವರು. ವಂದನೆಯ ಭಗಿನಿ ಸಿಸ್ಟರ್ ಲೆನಿಕಾ ಮಂಗಳೂರು ಧರ್ಮ ಪ್ರಾಂತದ ಓಸ್ಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಪ್ರೊವಿನ್ಷಿಯಲ್ ಆಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಉತ್ತಮ ಆಡಳಿತಗಾರರು ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ. ಸಂತ ತೆರೆಸ್ ಕಾನ್ವೆಂಟ್ ಬೆಳ್ತಂಗಡಿ ಇವರ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲಿಯ ಎಲ್ಲ ಭಗಿನಿಯರು
ಇವರ ಮುಂದಾಳುತನದಲ್ಲಿ ವಿದ್ಯಾದಾನದೊಡನೆ ಉತ್ತಮ ಸೇವೆಯನ್ನು ನೀಡುತ್ತಾರೆ. ನಮ್ಮ ಈ ಧರ್ಮ ಕೇಂದ್ರಕ್ಕೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ತಾವು ಇಲ್ಲಿಗೆ ಬಂದಿದ್ದೀರಾ. ತಮಗೆ ಪಾಲನಾ ಪರಿಷತ್ತಿನ ಸದಸ್ಯರ ಸಮಸ್ತ ಕ್ರೈಸ್ತ ಬಾಂಧವರ ಹಾಗೂ ಸರ್ವರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅತಿ ವಂದನೀಯ ಸಿಸ್ಟರ್ ಎಡಿಟರ್ ಅವರನ್ನು ಹೂಗುಚ್ಛದೊಂದಿಗೆ ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ಚರ್ಚ್ ಪಾಲನಾ ಪರಿಷತ್ತಿನ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಮೇರಿ ಗ್ರೇಸ್ ಮೋರಿಸ್ ಇವರು. ಶ್ರೀಮಾನ್, ನಮ್ಮ ಈ ಕಾರ್ಯಕ್ರಮದ ಸಫಲತೆಯ ಮೂಲವಾಗಿರುವ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ವಿನ್ಸೆಂಟ್ ಡಿಸೋಜ ಆತ್ಮೀಯ ವ್ಯಕ್ತಿ, ಭುಜಕ್ಕೆ ಭುಜ ಕೊಟ್ಟು ಸಮಯವನ್ನು ವಿನಿಯೋಗಿಸಿ ಉತ್ತಮ ಸಲಹಾ ಸೂಚನೆಗಳನ್ನು ನೀಡಿ ಶ್ರಮಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವಂತೆ ಹಗಲಿರುಳು ದುಡಿದ ತಮಗೆ ಪಾಲನಾ ಸಮಿತಿಯ ಸದಸ್ಯರು ಕ್ರೈಸ್ತ ಬಾಂಧವರು ಸರ್ವರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ವಂದನೀಯ ಗುರುಗಳಿಗೆ ಭಗಿನಿ ತೆರೇಸಿಯ ಪ್ರಾಂಶುಪಾಲರು ಸಂತ ತೆರೇಸಾ ಪದವಿ ಪೂರ್ವ ಕಾಲೇಜು ಇವರು ಹೂಗುಚ್ಛ ನೀಡಿ ಸ್ವಾಗತಿಸುವರು. ನನ್ನೊಂದಿಗೆ ಸದಾ ಶ್ರಮಿಸುವ ಎಲ್ಲ ನನ್ನ ಜವಾಬ್ದಾರಿಯಲ್ಲಿ ಸಹ ಜವಾಬ್ದಾರಿಯನ್ನು ವಹಿಸಿಕೊಂಡು ನನ್ನೊಂದಿಗೆ ಸದಾ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳುವ ನಮ್ಮ ಚರ್ಚಿನ ಸಹಾಯಕ ಧರ್ಮಗುರುಗಳು, ಹಗಲಿರುಳು ಎಂಬಂತೆ ಹಗಲಿಗೆ ಹಗಲು ಭುಜಕ್ಕೆ ಭುಜ ಕೊಟ್ಟು ಎಂಬಂತೆ ಈ ಕೆಲಸ ಕಾರ್ಯದಲ್ಲಿ ಖಂಡಿತವಾಗಿಯೂ ಬಹಳಷ್ಟು ಶ್ರಮಪಟ್ಟು ದುಡಿದಿದ್ದಾರೆ. ಅದು ಅಲ್ಲದೆ ನಮ್ಮ ಈ ಸುಸಂದರ್ಭದಲ್ಲಿ ನಾವು ಮಾಡಿದಂತಹ ಬೇರೆ ಬೇರೆ ಸಮಿತಿಗಳ 2 ಸಮಿತಿಗಳ ಸಂಚಾಲಕರಾಗಿಯೂ ಅವರು ಖಂಡಿತವಾಗಿಯೂ ತಮ್ಮ ಮುಂದಾಳುತನವನ್ನು ವಹಿಸಿದ್ದಾರೆ. ನನಗೆ ಯಾವಾಗಲೂ ಹಲವೊಂದು ಬಾರಿ ಈ ಕೆಲಸ ಕಾರ್ಯಗಳು ನಾನು ತೊಡಗಿಸಿಕೊಳ್ಳುವಾಗ ಭಕ್ತಾದಿಗಳ ಅಗತ್ಯಗಳನ್ನು ಆಧ್ಯಾತ್ಮಿಕ ಪೂರೈಸುವಲ್ಲಿ ಖಂಡಿತವಾಗಿಯೂ ಬಹಳಷ್ಟು ಶ್ರಮಿಸಿದ್ದಾರೆ. ಶ್ರೀ ಥಾಮಸ್ ಲೋಬೋ ಗಾಯನ ಮಂಡಳಿಯ ಸಂಚಾಲಕರು ಇವರು ಹೂಗುಚ್ಛ ನೀಡಿ ಸ್ವಾಗತಿಸುವರು. ಪಾಲನಾ ಸಮಿತಿಯ ಕಾರ್ಯದರ್ಶಿ ಶ್ರೀ ಅರವಿಂದ್ ಡಿಸೋಜ ವೇದಿಕೆಯಲ್ಲಿ ಉಪಸ್ಥಿತರಾದರೆ ಎಲ್ಲ ಕಾರ್ಯಕ್ರಮಗಳು ಸುಸಾಂಗವಾಗಿ ನಡೆಯುವಂತೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಸಿದ್ಧಪಡಿಸಿ ಹಗಲಿರುಳು ದುಡಿದ ತಮಗೆ ನಮ್ಮ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿಯೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಪೌಲಿನ್ ರೇಗೋ ನೀರಾವರಿ ಮಂಡಳಿಯ ಸಂಚಾಲಕರು ಹೂಗುಚ್ಛ ನೀಡಿ ಸ್ವಾಗತಿಸುವರು. ಉದ್ಘಾಟನೆ ಹಾಗೂ ಶತಮಾನೋತ್ತರ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ಪ್ರಧಾನ ಸಂಚಾಲಕರಾದ ಶ್ರೀಮಾನ್ ನ್ಯಾನ್ಸಿ ಪೆರೇರಾ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಎಲ್ಲಿಯೂ ತಗ್ಗದೆ ಅಥವಾ ಜಗ್ಗದೆ ಎಲ್ಲ ಕಾರ್ಯಕ್ರಮಗಳು ಸುಸಂಗವಾಗಿ ನಡೆಯುವಂತೆ ಸಹಕರಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಿ, ಉರಿದುಂಬಿಸಿದ್ದೀರಿ ಹಾಗೂ ಎಲ್ಲರನ್ನು ಮುನ್ನಡೆಸಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತಮ್ಮನ್ನು ಕೂಡ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಪ್ರಧಾನ ಸಂಚಾಲಕರಿಗೆ ಹೂಗುಚ್ಛ ನೀಡಿ ಸ್ವಾಗತ ಕೋರಲು ಮುಂದೆ ಬರುತ್ತಿದ್ದಾರೆ ಶ್ರೀಮತಿ ಸೆಲಿನ್ ನೊರೋನಾ ಇವರು ತುರ್ತು ಚಿಕಿತ್ಸಾ ಘಟಕದ ಸಂಚಾಲಕರು. ಅಂತೆಯೇ ಬೆಳ್ತಂಗಡಿಯಲ್ಲಿ ಇಷ್ಟೊಂದು ಭವ್ಯವಾದ ದೇವಾಲಯ ಎದ್ದು ನಿಲ್ಲಲು ಚರ್ಚ್ ಪಾಲನಾ ಪರಿಷತ್ತಿನ ಎಲ್ಲ ಸದಸ್ಯರು, 21 ಬಾಳೆಯ ಗುರಿಕಾರಿಗಳು, ಚರ್ಚ್ಗೆ ಒಳಪಟ್ಟ 650 ಕುಟುಂಬಗಳು, ಸಂತ ತೆರೇಸಾ ಕಾನ್ವೆಂಟ್ನ ಧರ್ಮ ಭಗಿನಿಯರು ಹಾಗೂ ಈ ಸುಸಂದರ್ಭದಲ್ಲಿ ಏರ್ಪಡಿಸಿದ ವಿವಿಧ ಸಮಿತಿಯ ಸಂಚಾಲಕರು ಹಾಗೂ ಸದಸ್ಯರು ತಾವೆಲ್ಲರೂ ಸಹಕರಿಸಿದ್ದೀರಿ. ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ.
ಸ್ವಾಗತ ಮಾಡಿದ ಹಾಗೂ ಸ್ವಾಗತವನ್ನು ಸ್ವೀಕರಿಸಿದ ಸರ್ವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯೇತರ ಗಣ್ಯರೇ, ಇಂದು ನಮ್ಮ ರಕ್ಷಕ ಯೇಸುವಿನ ದೇವಾಲಯದ ಶತಮಾನೋತ್ತರ ಬೆಳ್ಳಿ ಹಬ್ಬದ ಸಮಾರೋಪ ಹಾಗೂ ನೂತನ ದೇವಾಲಯದ ಉದ್ಘಾಟನೆಯ ಪ್ರಯುಕ್ತ ಸನ್ಮಾನಿತರಾಗಿರುವ ಐವರಿ ಕೋಸ್ಟ್ನ ರಾಯಭಾರಿ ಅತಿ ವಂದನೀಯ ಆರ್ಚ್ ಬಿಷಪ್ ಅಂಬ್ರೋಸ್ ಮಾರ್ತಾ ಇವರ ಸನ್ಮಾನ ಪತ್ರವನ್ನು ವಾಚಿಸಲು ನಾನು ಸಂತೋಷ ಪಡುತ್ತೇನೆ. ಅತಿ ವಂದನೀಯ ಆರ್ಚ್ ಬಿಷಪ್ ಅಂಬ್ರೋಸ್ ಮಾರ್ತಾರವರೇ, ಬೆಳ್ತಂಗಡಿ ಜನತೆಯ ಹೆಮ್ಮೆಯ ಸುಪುತ್ರರಾಗಿದ್ದು ಪಶ್ಚಿಮ ಆಫ್ರಿಕಾದ ಆರ್ಚ್ ಬಿಷಪ್ ಹಾಗೂ ಐವರಿ ಕೋಸ್ಟ್ನಲ್ಲಿ ಜಗದ್ಗುರು ಪೋಪ್ ರವರ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿರುವ ನಿಮಗೆ ಅಂತರಾಳದ ನಮನಗಳು. 1955 ನವೆಂಬರ್ 2ರಂದು ದೈವ ಭಕ್ತರು ಸರಳ ಸಜ್ಜನರು ಆದ ದಿವಂಗತ ಜೋಸೆಫ್ ಮಾರ್ತಾ ಮತ್ತು ದಿವಂಗತ ಮೇರಿ ಫ್ಲೋರಿನ್ ಪಿಂಟೋ ರವರ ಸುಪುತ್ರರಾಗಿ ಜನಿಸಿ 1982ರ ಮಾರ್ಚ್ 28ರಂದು ಗುರು ದೀಕ್ಷೆ ಪಡೆದ ನೀವು ಈ ವರ್ಷ 30 ವರ್ಷ ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತೀರಿ. ದೈವ ಭಕ್ತಿಯಿಂದ ಕೂಡಿದ ನಿಮ್ಮ ಕುಟುಂಬದಲ್ಲಿ 2 ಅಣ್ಣಂದಿರು ಕೌಟುಂಬಿಕ ಜೀವನದಲ್ಲಿದ್ದರೆ ಓರ್ವ ಸಹೋದರ ಚಿಕ್ಕಮಗಳೂರು ಧರ್ಮ ಪ್ರಾಂತ್ಯದಲ್ಲಿ ಧರ್ಮಗುರುಗಳಾಗಿಯೂ 2 ಸಹೋದರಿಯರು ಧರ್ಮ ಭಗಿನಿಯರಾಗಿ ತಮ್ಮನ್ನು ತಾವೇ ದೇವರ ಮತ್ತು ಮಾನವರ ಸೇವೆಗೆ ಮುಡಿಪಾಗಿಟ್ಟು ನಿಮ್ಮ ಕುಟುಂಬದ ಹಿರಿಮೆಗೆ ಪಾತ್ರರಾಗಿದ್ದಾರೆ. ನಿಮ್ಮ ಪ್ರಾಥಮಿಕ ಶಿಕ್ಷಣ ಇದೇ ಚರ್ಚ್ ಶಾಲೆಯಲ್ಲಿ, ಬಳಿಕ ಹೈಸ್ಕೂಲ್ ವಿದ್ಯಾಭ್ಯಾಸವು ಮಂಗಳೂರಿನ ಸಂತ ಎಲೋಸಿಯಸ್ ಹೈಸ್ಕೂಲ್ನಲ್ಲಿ ನಡೆಯಿತು. ಗುರು ದೀಕ್ಷಾ ತರಬೇತಿಯನ್ನು ಲಕ್ನೋ ಮತ್ತು ನಾಗ್ಪುರದಲ್ಲಿ ಸಂಪೂರ್ಣಗೊಳಿಸಿ ಓರ್ವ ಶಿಕ್ಷಕರಾಗಿ, ಪಾಲಕರಾಗಿ, ಪ್ರಾಧ್ಯಾಪಕರಾಗಿ ಅತ್ಯಂತ ಸರಳತೆಯಿಂದ ಹಾಗೂ ವಿನಯತೆಯಿಂದ 30 ಸಂವತ್ಸರಗಳನ್ನು ದೇವರ ಸೇವೆಯಲ್ಲಿ ಸಾರ್ಥಕಗೊಳಿಸಿದಿರಿ. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ನಿಮ್ಮನ್ನು ರೋಮಿಗೆ ಕಳಿಸಲಾಯಿತು. ಅಲ್ಲಿ ಕ್ಯಾನನ್ ಲಾದಲ್ಲಿ ಹೆಚ್ಚಿನ ಶಿಕ್ಷಣದೊಂದಿಗೆ ರಾಜತಾಂತ್ರಿಕ ತರಬೇತಿ ಪಡೆದು ವ್ಯಾಟಿಕನ್ನ ವಿವಿಧ ರಾಜತಾಂತ್ರಿಕ ಹುದ್ದೆಗಳಲ್ಲಿ ಘಾನಾ, ಆಫ್ರಿಕಾ, ಅರ್ಜೆಂಟೀನಾ, ದಕ್ಷಿಣ ಅಮೆರಿಕ, ಅಲ್ಬೇನಿಯಾ, ತೈವಾನ್ ಮುಂತಾದ ದೇಶಗಳಲ್ಲಿ ಶ್ಲಾಘನೀಯ ಸೇವೆ ಸಲ್ಲಿಸಿದಿರಿ. 2008 ಜುಲೈ 27ರಂದು ಆರ್ಚ್ ಬಿಷಪರಾಗಿ ದೀಕ್ಷೆ ಪಡೆದು ಪ್ರಸ್ತುತ ಐವರಿ ಕೋಸ್ಟ್ನಲ್ಲಿ ಪೋಪ್ ರವರ ಪ್ರತಿನಿಧಿಯಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಹಿರಿದಾದ ಸಾಧನೆಗೈದಿರಿ. ವಿಶೇಷ ವ್ಯಕ್ತಿತ್ವ ತಮ್ಮದು. ಸ್ಥಿತಪ್ರಜ್ಞರಾಗಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬಲ್ಲಿರಿ. ಆತ್ಮನ ವರಗಳಿಂದ ನೀವು ತುಂಬಿ ಬೆಳ್ತಂಗಡಿಯ ಕೀರ್ತಿ ಪತಾಕೆಯನ್ನು ಪ್ರಪಂಚದೆಲ್ಲೆಡೆ ಹಾರಿಸಿರೆಂದು ಭಗವಂತನಲ್ಲಿ ಪ್ರಾರ್ಥಿಸಿ
ಈ ಸನ್ಮಾನ ಪತ್ರವನ್ನು ಕೃತಜ್ಞತಾಪೂರ್ವಕವಾಗಿ ತಮಗೆ ಅರ್ಪಿಸುತ್ತಿದ್ದೇವೆ. ಪ್ರೀತಿಪೂರ್ವಕ ಶುಭಾಶಯಗಳೊಂದಿಗೆ ಬೆಳ್ತಂಗಡಿ ಧರ್ಮಕ್ಷೇತ್ರದ ಧರ್ಮಗುರುಗಳು ಮತ್ತು ಸಮಸ್ತ ಭಕ್ತಾದಿಗಳು. ವಂದನೆಗಳು. ಸನ್ಮಾನ ಪತ್ರವನ್ನು ವಾಚಿಸಿದ ಶ್ರೀ ವಿನ್ಸೆಂಟ್ ಡಿಸೋಜಾ ನಿಮಗೆ ಧನ್ಯವಾದಗಳು. ಈಗ ಪರಮ ಪೂಜ್ಯ ಆರ್ಚ್ ಬಿಷಪ್ರನ್ನು ಮಂಗಳೂರಿನ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಎಲೋಷಿಯಸ್ ಪಾಲ್ ಡಿಸೋಜರವರು ಶಾಲು ಹೊದಿಸಿ ಗೌರವಿಸುವರು. ಧರ್ಮಗುರುಗಳಾದ ವಂದನೀಯ ಜೇಮ್ಸ್ ಡಿಸೋಜರವರು ಫಲಪುಷ್ಪಣೆ ನೀಡಿ ಗೌರವಿಸುವರು. ಚರ್ಚ್ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀ ವಿನ್ಸೆಂಟ್ ಡಿಸೋಜರವರು ಸನ್ಮಾನ ಪತ್ರವನ್ನು ಹಾಗೂ ಕಾರ್ಯದರ್ಶಿ ಶ್ರೀ ಅರವಿಂದ್ ಡಿಸೋಜರವರು ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸುವರು. ವೇದಿಕೆಯಲ್ಲಿ ಆಗಮಿಸಿರುವ ಧರ್ಮಾಧ್ಯಕ್ಷರವರೇ, ಧರ್ಮಾಧಿಕಾರಿಯವರೇ, ಶಾಸಕರವರೇ, ಪ್ರೊವಿನ್ಷಿಯಲ್ರವರೇ ಮತ್ತು ಗಣ್ಯರೇ, ಇಲ್ಲಿಗೆ ಆಗಮಿಸಿರುವ ಧರ್ಮಗುರುಗಳೇ, ಧರ್ಮ ಭಗಿನಿಯವರೇ, ನನ್ನ ಸಹೋದರ ಸಹೋದರಿಯರೇ, ನಾನು ಯೋಚಿಸಿದ್ದು ಬಹುಶಃ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಇದೆ, ಅದು ಕೂಡ ಎಲ್ಲರ ಆದ ನಂತರ. ಅದಕ್ಕಾಗಿ ಈ ಗಣ್ಯರವರು ಮಾತನಾಡಿನ ಅದೇ ಪ್ರಕಾರವೇ ಏನಾದರೂ ಕೂಡಿಸಿ 2 ಮಾತುಗಳನ್ನು ಹೇಳುವುದಂತ ಗ್ರಹಿಸಿದ್ದೆ. ಇಲ್ಲಿ ಬಂದು ಪ್ರೋಗ್ರಾಮ್ ನೋಡಿದೆ. ನನ್ನ ಹೆಸರು ಉತ್ತಮದಲ್ಲೂ ಇದೆ. ಹೃದಯ ಸ್ಥಿರವಾಗಿ ನಿಲ್ಲಲಿಲ್ಲ. ಆದರೂ ನಿಮ್ಮೊಡನೆ ಒಬ್ಬ ಸಹೋದರ ಹಾಗೆ ಮಾತನಾಡಲಿಕ್ಕೆ ದೇವರು ನನಗೆ ಧೈರ್ಯವನ್ನು ಕೊಡುವರು. ಹೇಳುವುದು 2 ಮಾತು. ಈ 2 ಮಾತುಗಳನ್ನು ಇಲ್ಲಿಗೆ ನೀವು ಬರೆಯುವುದು ನೀವು ಕಾಣುತ್ತೀರಿ. ಸಂಗತ ಏವಿಯ ಪಿರ್ಗಸ್ ಕುಟುಂಬ ಬಂದ್ಯ, ಒಟ್ಟಿಗೆ ಬರೋಣ, ವಿಗಾರ್ಜಿ ಕುಟುಂಬವನ್ನು ಕಟ್ಟಿಸೋಣ. ನಾವೆಲ್ಲರೂ ನಿಜವಾಗಿಯೂ ಈ ಗಾರ್ಜಿ ಮಾತ್ರ ಅಲ್ಲ, ಬೆಳ್ತಂಗಡಿ ಕುಟುಂಬ ಮಾತ್ರವಲ್ಲ, ಭಾರತ ಕುಟುಂಬ ಮಾತ್ರವಲ್ಲ, ಇಡೀ ಭೂಲೋಕ ಕುಟುಂಬವನ್ನು ಕಟ್ಟಿಸಬೇಕು. ಅದಕ್ಕಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ನಮಗೆ ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ಅವರು ನಮಗೆ ನೋಡಿಸಿಕೊಟ್ಟಿದ್ದಾರೆ, ಅವರು ನಮಗೆ ಹೇಳಿಸಿಕೊಟ್ಟಿದ್ದಾರೆ. ಆದರೂ ಈಗ ನಾವು ನೋಡುವುದೆಂದರೆ ನಮ್ಮ ಈ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಭೂಲೋಕದಲ್ಲಿ ಹಿಂಸೆ ಹೆಚ್ಚಾಗಿದೆ. ಯಾವೊಬ್ಬರು ಟೆಲಿವಿಷನ್ನಲ್ಲಿ, ವಾರ್ತಾಪತ್ರಿಕೆಗಳಲ್ಲಿ, ರೇಡಿಯೋದಲ್ಲಿ ನಾವು ಕೇಳುವುದು ಹಿಂಸೆ, ಹಿಂಸಾತ್ಮಕ ಜೀವನ. ನಮಗೆಲ್ಲರಿಗೂ ದೇವರ ಭಕ್ತಿ ಇದೆ ಆದರೆ, ಪರಸ್ಪರ ಸೇವೆ ಪ್ರೇಮ ಇದೆ ಆದರೆ, ಪರಸ್ಪರಿಗೆ ನಾವು ಗೌರವ ಕೊಟ್ಟಿದ್ದರೆ ಖಂಡಿತವಾಗಿ ನಾವೆಲ್ಲರೂ ಭೂಲೋಕ ಕುಟುಂಬವನ್ನು ಕಟ್ಟಿಸಬಹುದು. ಅದಕ್ಕಾಗಿ ಇದೊಂದು ಕರ್ತವ್ಯ ನಮ್ಮೆಲ್ಲ, ನಿಮ್ಮ ಮಾತ್ರವಲ್ಲ ನನ್ನ. ಅದಕ್ಕಾಗಿ ನಾವೆಲ್ಲರೂ ಒಟ್ಟು ಬಂದು
ನಮ್ಮ ಈ ಭೂಲೋಕ ಕುಟುಂಬವನ್ನು ಕಟ್ಟಿಸಬೇಕಾದರೆ ನಮಗೆ ದೇವರ ಭಕ್ತಿ ಬೇಕು. ಅದೇ ದೇವರ ಭಕ್ತಿ ನಾವು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ನೋಡುತ್ತೇವೆ. ಧರ್ಮಸ್ಥಳ ಆ ಜಾಗದಲ್ಲಿ, ಅದೇ ರೀತಿ ಮುಸ್ಲಿಂ ಅವರ ಮಾಸ್ಕ್ನಲ್ಲಿ, ಹಿಂದೂ ಅವರ ಟೆಂಪಲ್ನಲ್ಲಿ, ಕ್ರೈಸ್ತರವರ ಹಿಗಾರ್ಜಿ ಚರ್ಚ್ನಲ್ಲಿ ಅದೇ ಭಕ್ತಿ ಇದೆ. ಆ ಭಕ್ತಿಯಿಂದ ನಾವೆಲ್ಲರೂ ಪರಸ್ಪರ ಸೇವೆ ಮತ್ತು ಪ್ರೇಮವನ್ನು ಮಾಡಬೇಕು ಮತ್ತು ಎಲ್ಲರಿಗೂ ಗೌರವವನ್ನು ನೀಡಬೇಕು. ನಾವು ಯಾವ ಮಟ್ಟದಲ್ಲೂ ಇದ್ದರೂ ಈ ದಿನದಲ್ಲಿ ಜನ್ಮ ನೀಡಿದ ಮಗುವಿಗೆ ನಾವು ಗೌರವವನ್ನು ನೀಡಬೇಕು. ಯಾಕೆಂದರೆ ಅದು ದೇವರ ಸೃಷ್ಟಿ. ಹೀಗೆ ನಾವು ಮಾಡಿದರೆ ಖಂಡಿತವಾಗಿ ಸಹೋದರ ಸಹೋದರಿಯರೇ, ಕಟ್ಟೋಣ, ಒಟ್ಟಿಗೆ ಬರೋಣ, ಕಟ್ಟೋಣ ನಮ್ಮ ಭೂಲೋಕ ಕುಟುಂಬ. ಜೈ ಹಿಂದ್. ಕ್ಲಿಫರ್ಡ್ ಡಿಸೋಜಾ ಇವರು 1977ರಿಂದ 1984ರವರೆಗೆ ಸುಮಾರು 7 ವರ್ಷಗಳ ಕಾಲ ಬೆಳ್ತಂಗಡಿ ಧರ್ಮ ಕೇಂದ್ರದ ಭಕ್ತಾದಿಗಳಿಗೆ ದೈವಿಕ ಸಂದೇಶವನ್ನು ಸಾರಿದ್ದಾರೆ. ಅವರ ಮುಂದಾಲೋಚನೆಯ ಫಲವಾಗಿ ಯಾಜಕರ ವಸತಿ ಗೃಹದ ನಿರ್ಮಾಣವಾಯಿತು. ಹಾಗೆಯೇ ದೇವಾಲಯದ ನೆಲಕ್ಕೆ ಹಾಸುಗಲ್ಲುಗಳನ್ನು ಹೊದಿಸುವ ಕಾರ್ಯವೂ ನಡೆದಿದೆ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದ ಪೂಜ್ಯರು ಹಿಂದೊಮ್ಮೆ ಹೊರೆಕಾಣಿಕೆಯ ಮೆರವಣಿಗೆಯನ್ನು ನಡೆಸಿಕೊಟ್ಟಿದ್ದರು. ಪ್ರಸನ್ನ ನಿಲಯದಲ್ಲಿ ನಿವೃತ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರ ಸತ್ಕಾರ್ಯಗಳನ್ನು ಸ್ಮರಿಸಿ ಅವರನ್ನು ಗೌರವದಿಂದ ಸನ್ಮಾನಿಸುತ್ತಿದ್ದೇವೆ. ಪ್ರಸ್ತುತ ಇವರು ಜಪ್ಪುವಿನಲ್ಲಿರುವ ಸಂತ ಅಂತೋನಿ ಯಾಜಕರ ನಿಲಯದಲ್ಲಿ ನಿವೃತ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರನ್ನು ನಾವು ಪ್ರೀತಿಯಿಂದ ಸನ್ಮಾನಿಸುತ್ತಿದ್ದೇವೆ. ಇದೀಗ ಪೂಜ್ಯ ಲಾರೆನ್ಸ್ ಡಿಸೋಜಾ ಇವರಿಗೆ ಸನ್ಮಾನ. ಧರ್ಮ ಕೇಂದ್ರದ ಆಡಳಿತದ ಚುಕ್ಕಾಣಿ ಹಿಡಿದ ವಂದನೀಯ ಲಾರೆನ್ಸ್ ಡಿಸೋಜಾ ರವರು 1995ರಿಂದ 2002ರವರೆಗೆ ತಮ್ಮ ಸೇವಾವಧಿಯಲ್ಲಿ ಜನರ ಆಧ್ಯಾತ್ಮಿಕ ಬೇಡಿಕೆಗಳಿಗೆ ಸ್ಪಂದಿಸಿದ ಪೂಜ್ಯರು ಶಿಕ್ಷಣ ಕ್ಷೇತ್ರಕ್ಕೂ ಒತ್ತು ನೀಡಿದ್ದಾರೆ. ಫಲವಾಗಿ ಹೋಲಿ ರೆಡಿಮರ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಅಸ್ತಿತ್ವಕ್ಕೆ ಬಂತು. ಚರ್ಚ್ ವಟಾರ ದುರಸ್ತಿ ಹಾಗೂ ಚರ್ಚ್ನ ತ್ರೈಮಾಸಿಕ ಸಂಚಿಕೆ ಇವರ ಚಿಂತನೆಯ ಫಲ. ಇಂದಿನ ಈ ನೂತನ ದೇವಾಲಯದ ಅಗತ್ಯತೆಯ ಅರಿವು ಜನರಲ್ಲಿ ಮೂಡಿಸಿ, ಜನರನ್ನು ಒಗ್ಗೂಡಿಸಿ, ಪ್ರೇರೇಪಿಸಿ ನೂತನ ದೇವಾಲಯದ ಚಿತ್ರಣವನ್ನು ಜನಮನಗಳಲ್ಲಿ ಬಿಂಬಿಸಿದ ಕೀರ್ತಿ ಈ ಧರ್ಮಗುರುಗಳಿಗೆ ಸಲ್ಲುತ್ತದೆ. ಪ್ರಸ್ತುತ ಪುತ್ತೂರು ವಲಯದ ಪ್ರಧಾನ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ನಮ್ಮ ಆತ್ಮೀಯ ಸನ್ಮಾನ. ಲೋಬೋ, ವಂದನೀಯ ನೆಲ್ಸನ್ ಆಲಿವೇರಾ, ವಂದನೀಯ ರುಡಾಲ್ಫ್ ರವಿ ಡೇಸಾ, ವಂದನೀಯ ರೋಷನ್ ಕ್ರಾಸ್ತಾ, ಹಾಗೂ ವಂದನೀಯ ರಾಬರ್ಟ್ ಲಸ್ರಾದೋ ಇವರು ದಯಮಾಡಿ ಮುಂದೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಮಗದೊಮ್ಮೆ ವಿನಂತಿಸುತ್ತಿದ್ದೇವೆ. ಕೈ ಚಪ್ಪಾಳೆ ತಟ್ಟುತ್ತಾ ಈ ಧರ್ಮ ಕೇಂದ್ರಕ್ಕೆ ಅಮೂಲ್ಯ ಸೇವೆ ಸಲ್ಲಿಸಿದ ಸರ್ವ ಯಾಜಕರನ್ನು ಕೃತಜ್ಞತಾಪೂರ್ವಕವಾಗಿ ಸನ್ಮಾನಿಸೋಣ. ಚರ್ಚ್ನ ಕ್ಲರ್ಕ್ ಶ್ರೀ ಜೋಸೆಫ್ ಸರ್ಡಾನ ಎಲ್ಲಿದ್ದರೂ ದಯಮಾಡಿ ವೇದಿಕೆ ಹತ್ರ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಈ ಸಹಾಯಕ ಧರ್ಮಗುರುಗಳು ಈ ಧರ್ಮ ಕೇಂದ್ರದಲ್ಲಿ ಸೇವೆ ಕೊಡುವಾಗ ಖಂಡಿತವಾಗಿಯೂ ನಮ್ಮೆಲ್ಲರ ಸಂತೋಷಕ್ಕೆ
ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣ ಆಗಿದ್ದಾರೆ. ಅವರಿಂದ ಖಂಡಿತವಾಗಿ ಇಂದು ನಾವು ಅಲ್ಪ ಸಂತೋಷವನ್ನಾದರೂ ಹೆಚ್ಚಿಸಿಕೊಂಡಿದ್ದೇವೆ. ಆದ್ದರಿಂದ ದಯಮಾಡಿ ಚಪ್ಪಾಳೆಯೊಂದಿಗೆ ಈ ನಮ್ಮ ಧರ್ಮಗುರುಗಳನ್ನು ಅಭಿನಂದಿಸೋಣ, ಗೌರವಿಸೋಣ ಅಂತೇಳಿ ವಿನಂತಿಸುತ್ತಿದ್ದೇನೆ. ಸನ್ಮಾನ